ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಫ್ರಮ್ ಮುಕ್ತಿನಾಥ್. ಶುಭೋದಯ ಎಲ್ರಿಗೂ. ಸೊ ನಿನ್ನೆ ನೈಟ್ ಒಳ್ಳೆ ನಿದ್ದೆ ಬಂತು, ಅಷ್ಟೊಂದು ಚಳಿ ಅನಿಸಿಲ್ಲ. ಬಟ್ ಈಚೆ ಬಂದರೆ ಅದು ಬ್ಲ್ಯಾಂಕೆಟ್ ಈಚೆ ಹೆವಿ ಚಳಿ ಅಂದ್ಕೊಳ್ಳಿ. ಸೊ ಈಗ ಮಾರ್ನಿಂಗ್ ಎದ್ದಿದ್ದೀವಿ, ಟೈಮ್ ಬಂದ್ಬಿಟ್ಟು 8:30 ಆಗ್ತಿದೆ. ಫಸ್ಟು ಟೆಂಪಲ್ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಗಾಡಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನೋಡಿದ್ರೆ ಇಲ್ಲಿ ನೋಡಿ ಗಾಡಿ ನೋಡಿ ಸ್ಟಾರ್ಟೇ ಆಗ್ತಿಲ್ಲ. ಚಳಿ ಅಲ್ವಾ, ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಸೊ ನೋಡೋದ, ಪ್ರಯತ್ನ ಪಡೋದ ಮತ್ತೆ. ಅಯ್ಯೋ, ಈ ಪಾರ್ಟಿ ಚಳಿಲಿ ನೆನೆಸಿದ್ರೆ ಇನ್ನೇನಾಗುತ್ತೆ ಹೇಳಿ ಗಾಡಿ. ಸೊ ಸ್ನೇಹಿತರೆ, ಫೈನಲಿ ಟೆಂಪಲ್ಗೆ ಬಂದ್ವಿ. ನಮ್ಮ ಗಾಡಿ ಕೂಡ ತೊಗೊಂಬಂದ್ಬಿಟ್ವಿ. ಎಂಟ್ರೆನ್ಸ್ ತನಕನೂ ಏನಂದರೆ ಇಲ್ಲೇ ಇರೋದಲ್ವಾ. ಸೊ ನೋಡಿ, ಇಲ್ಲಿ ನೋಡಿ, ಇಲ್ಲಿಂದ ಮೇನ್ ದ್ವಾರ. ಮುಕ್ತಿನಾಥ್ ಅಂದರೆ ವಿಷ್ಣುಗೆ ಡೆಡಿಕೇಟೆಡ್ ಕಂಪ್ಲೀಟ್ಲಿ ಟೆಂಪಲ್, ಅವ್ರದ್ದೇ ಟೆಂಪಲ್ಲು. ಸೊ ಈಗ ಮೆಟ್ಲು ಹತ್ಕೊಂಡು ಮೇಲೆ ಹೋಗಿ ಮೇಲೆ ಏನಿದೆ ನಿಮಗೆ ತೋರಿಸ್ತೀವಿ, ಬನ್ನಿ. ಸೊ ಸ್ನೇಹಿತರೆ, ಇದೇ ಮುಖ್ಯ ದ್ವಾರ ಮುಕ್ತಿನಾಥ್ದು. ಆ್ಯಂಡ್ ನೋಡ್ತಿರ್ಬೋದು 108 ದಾರ ಇದೆ ಒಳಗಡೆ. ಅಂದರೆ 108 ಟ್ಯಾಪ್ಸ್ ಇದೆ. ಅದು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೋಡಿ, ಇದು ಬಂದ್ಬಿಟ್ಟು ಮ್ಯಾಪು ಕಂಪ್ಲೀಟು ನೋಡಿ. ಸ್ಟಾರ್ಟಿಂಗ್ ಅವರ್ ರೈಡ್ ವಿತ್ ಅ ವಂಡರ್ಫುಲ್ ವ್ಯೂ ಅಹೆಡ್. ನೋಡಿ ಹೇಗಿದೆ ಎದುರುಗಡೆ ಅಂತ, ಕಂಪ್ಲೀಟ್ ಸ್ನೋ ಮೌಂಟೇನ್ಸು. ಪ್ಲೆಂಟಿ ಆಫ್ ಆಪ್ಷನ್ ಸಿಗುತ್ತೆ ನಿಮಗೆ ಹೋಟೆಲ್ ಇಲ್ಲಿ ಬಂದರೆ. ಹೋಟೆಲ್ ರೇಟ್ ಕಮ್ಮಿ, ಬಟ್ ಊಟದ ರೇಟ್ ಮಾತ್ರ ಕೇಳಿದ್ರೆ ಸೈಕ್ ಆಗಿಬಿಡ್ತೀರಾ, ಆ ಪಾರ್ಟಿ ಇರುತ್ತೆ. ಸೊ ಎನಿವೇ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನೆವರ್ ಎಕ್ಸ್ಪೆಕ್ಟೆಡ್ ಈ ಥರ ಇರುತ್ತೆ ಅಂತ. ಮುಂದಿನ ಲ್ಯಾಂಡ್ಸ್ಕೇಪ್ ನೋಡ್ರಿ ಹೇಗಿದೆ. ಯಪ್ಪೋ, ಅದೇ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಮೌಂಟೇನ್ಸೇ ಬ್ರೌನ್ ಇರೋದೆಲ್ಲ ಸ್ನೋಲ್ ಕವರ್ ಆಗಿದ್ರೆ ಹೇಗಿರುತ್ತೆ ಅಂತ. ವಾವ್, ಸೋ ಬ್ಯೂಟಿಫುಲ್ ಅಂದ್ಕೊಳ್ಳಿ. ಗೈಸ್, ಇನ್ನೊಂದು 10-20 ದಿವಸದಲ್ಲಿ ಇದು ಫುಲ್ ಕವರ್ ಆಗಿಬಿಟ್ಟಿರುತ್ತೆ, ಗೊತ್ತಾ? ಇವೆಲ್ಲ ಫುಲ್ ತುಂಬ್ಕೊಂಡ್ಬಿಟ್ಟಿರುತ್ತೆ ಸ್ನೋಯಿಂದ. ರಾಜ್ಕುಮಾರ್ಗಳು ಹೆಂಗೆ ನಿಂತವ್ರು ನೋಡಿ ಪೋಸ್ ಮಾಡಿಕೊಂಡು, ಫುಲ್ಲು ಅಣ್ಣಂದಿರು ಪೋಸರ್ಸು. ಇನ್ನು ಸ್ಟಾರ್ಟು ಸ್ನೇಹಿತರೆ ಆಫ್ ರೋಡಿಂಗು. ಇದೇ ಥರ ರೋಡ್ಸ್ ಅಂದ್ಕೊಳ್ಳಿ ಆಲ್ಮೋಸ್ಟ್.
ಎಕ್ಸ್ಪಲ್ಸು ಅಂತ ಇಂಥದ್ದೆಲ್ಲ ತೊಗೊಂಬಂದ್ಬಿಟ್ಟ ಅಂದರೆ ಸೂಪರ್ ಅಂದ್ಕೊಳ್ಳಿ. ಬೇಗ ಜಲ ಹಾಕ್ಸ್ಬೋದು ಗಾಡಿನ. ಅನ್ನ ಧೂಳು ಅಗ್ರಿಸ್ಕೊಂಡು ಹೋಗ್ತಾವನು ಸ್ಕಾರ್ಪಿಯೋ ಅವನು. ಜಂಕ್ಷನ್ನಿಂದ ಈಚೆ ಬಂದ್ವಿ, ಜಂಕ್ಷನ್ ದಾಟಾಯ್ತು. ಐಸ್ ಹೇಗೆ ಕಟ್ಕೊಂಡೈತೆ. ಅಷ್ಟೇ, ಬಾಯ್ ಮುಸ್ತಾಂಗಿಗೊಂದು ಬಾಯಿ ಹೇಳೋ ಸಮಯ ಬಂದಿದೆ. ಸೊ ನಾವು ಮೇಲಿಂದ ಬಂದಿದ್ದು, ಹತ್ಸೋದೇ ಕಷ್ಟ ಇರೋದು ಈಗ ಸ್ವಲ್ಪ. ಯಾಕಂದರೆ ಅಷ್ಟು ಬ್ಯಾಲೆನ್ಸಿಂಗ್ ಇಲ್ಲ, ಆಯಿಲ್ ಎಲ್ಲ ಲೀಕ್ ಆಗ್ಬಿಟ್ಟೈತಲ್ಲ. ಸೊ ಪ್ರಪೋರ್ಷನೇಟ್ ಆಗಿರಲ್ಲ. ಗಾಳಿ ಬೇರೆ ಹೆಂಗೆ ಎಳಿತೈತೆ ಅಂದರೆ, ಇಷ್ಟು ವೆಯ್ಟ್ ಐತೆ ಅಂದರೂ ಗಾಳಿ ಹೆಂಗೆ ದೂಗ್ತೈತೆ, ಕಂಟ್ರೋಲ್ ಮಾಡಬೇಕು ಕ್ಲೀನಾಗಿ. ಇಲ್ಲೂ ನೋಡಿ ತುಂಬ ಇದೆ. ಓ, ಇದು ಮಾರ್ಪಾ ವಿಲೇಜು. ಅಲ್ಲೇ ಬೋರ್ಡ್ ಹಾಕೋರಲ್ಲ ಮೇಲೆ. ಸೊ ಸ್ನೇಹಿತರೆ, ಇದೆ ಮಾರ್ಪಾ ವಿಲೇಜು. ಆ್ಯಂಡ್ ನೋಡಿ, ಎಲ್ಲ ಆ್ಯಪಲ್ ಫಾರ್ಮ್ಸ್ ಈ ಕಡೆ ಆ ಕಡೆ ಇರೋದೆಲ್ಲ ಡ್ರೈ ಆಗಿಬಿಟ್ಟಿದೆ, ಆಟಮ್ ಸೀಸನ್ ಅಲ್ಲ. ಸೊ 1-2 ಮಂತ್ಸ್ ಬ್ಯಾಕ್ ಬಂದಿದ್ರು ಇಲ್ಲೆಲ್ಲ ಇರೋದು ಗ್ರೀನರಿ, ಸ್ವಲ್ಪ ಆ್ಯಪಲ್ಸ್ ಎಲ್ಲ ಇರೋದು. ತುಂಬಾ ಬ್ಯೂಟಿಫುಲ್ ಇದೆ ನೋಡಿ. ಅಯ್ಯೋ, ಬಾತ್ಕೋಳಿಗಳು ನೋಡಿ, ಇಲ್ಲಿ ಬಾತ್ಕೋಳಿಗಳು. ನಮ್ಮ ಹಿಮಾಲಯನ್ ರೇಂಜಸ್. ವಾವ್ 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 ವಾವ್, ಲುಕಿಂಗ್ ಸೋ ಗುಡ್ ಅನ್ಕೊಳ್ಳಿ. ಕ್ಯಾಮ್ರಾ ಆನ್ ಮಾಡ್ಬಿಡ್ತೀನಿ ಪಟ್ ಅಂತ, ನೋಡಿ ಹೇಗಿದೆ ಅಂತ, ಹೆಂಗ್ ಕಾಣಿಸುತ್ತೆ. ಅಬ್ಬಾ, ಅಯ್ಯೋ ಭಯನೇ ಆಗೋಯ್ತು ಗುರು. ವೈಜರ್ ಒಳಗಡೆ ಯಾವುದೋ ಪ್ರಾಣಿ ಬರ್ತೈತೆ ಅಂದ್ಕೊಂಡೆ ನಾನು. ಒಂದು ಸಣ್ಣ ವಿರಾಮ ಅಂದ್ಕೊಳ್ಳಿ, ಬ್ರೇಕ್. ಸೊ ನಾನು ಇಲ್ಲಿ ಪ್ರೀವಿಯಸ್ಲಿ ವಿಸಿಟ್ ಮಾಡಿದ್ದೀನಿ ಈ ಹೋಟೆಲ್ಲ ಶಾಪ್ ಏನೋ ಒಂದು. ಸೊ ಎದುರುಗಡೆ ವ್ಯೂ ನೋಡಿ, ಅಲ್ಲಿ ಮೇಲೆ ಕುತ್ಕೊಂಡು ಮೋಮೋಸ್ ತಿಂದಿದೆ ಲಾಸ್ಟ್ ಟೈಮ್. ಸೇಮ್ ಅದನ್ನೇ ಈ ಸತಿ ರಿಪೀಟ್ ಮಾಡೋಣ ಅಂತ ಇದ್ದೀನಿ. ಬಟ್ ಮೋಮೋಸ್ ಇದೆಯೋ ಇಲ್ವೋ ಕೇಳೋಣ ಬನ್ನಿ. ಇನ್ನು ಕ್ಯಾಮ್ರಾ ಲೈ ಹಾಯ್. ಸೊ ಸ್ನೇಹಿತರೆ, ಇದೇ ಸೇಮ್ ಸ್ಪಾಟು ಹೇಳ್ದಂಗೆ ಒಂಥರ ರಿಕ್ರಿಯೇಟಿಂಗ್ ಮೆಮೊರೀಸ್ ಅಂದ್ಕೊಳ್ಳಿ. ಮೋಮೋಸ್ ಅಂತೂ ಸೇಮ್ ಟೇಸ್ಟ್ ಇದೆ, ಅವಾಗ ಹೇಗೆ ತಿಂದಿದ್ನೋ ಅದೇ ಟೇಸ್ಟ್ ಅಂದ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಸೊ ತಿನ್ಕೊಂಡು ಇಲ್ಲಿಂದ ಹೊರಡೋದೆ. ಸ್ನೇಹಿತರೆ ನೋಡ್ತಿರ್ಬೋದು ಎದುರುಗಡೆ ವ್ಯೂ. ಇಲ್ಲೇ ಮೋಮೋಸ್ ತಿಂದಿದ್ದು. ಲಾಸ್ಟ್ ಟೈಮ್ 100 ರೂಪಾಯಿ ತೊಗೊಬಿಟ್ಟು ಈ ಸತಿ 200 ರೂಪಾಯಿ ತೊಗೊಂಡ್ಲು. ಸ್ವಲ್ಪ ತುಂಬ ಬೇಜಾರಾಗೋಯ್ತು ಗಾಯ್ಸ್. ಜೇಬ್ಗೆ ಹಾಕೋ, ಇಲ್ಲ ನೀನು ಹಾಕೋದಕ್ಕೆ. ಸೊ ಸ್ನೇಹಿತರೆ, ಇನ್ನು ಹೊಡ್ತಿದ್ದೀವಿ ಇಲ್ಲಿಂದ. ಬೇನಿ ಒಂದು 50 ಕಿಲೋಮೀಟ್ರ್ 40 ಕಿಲೋಮೀಟ್ರ್ 45 ಇರಬೇಕು. ಸೊ ಈ ಹುಡುಗರ ಹತ್ರ ನಾನು ಆ ಕ್ರಾಸ್ ಫೈರ್ ಒಂದು ರೈಡ್ ಇಸ್ಕೊಂಡೆ. ಹೇಗಿದೆ ನೋಡಿ ಗಾಡಿ. ಗೊತ್ತಿಲ್ಲ, ನಂಬರ್ ಬರ್ಸ್ಬೇಕು ಅನ್ಸುತ್ತೆ. ಎಲ್ಲ ಪಕಾರಾಗ ಅವ್ರವ್ರು ಹುಡುಗಿರ್ನ ಹಾಕೋ ಬಂದ್ಬಿಟ್ಟವ್ರೆ. ಅಲ್ಲಿ ನೋಡಿ ಎದುರುಗಡೆ ವ್ಯೂ. ಒಂದಕ್ಕಿಂತ ಒಂದು ಚೆನ್ನಾಗಿರೋದು ಸಿಗ್ತೈತೆ, ಒಂದಕ್ಕಿಂತ ಒಂದು ಚೆನ್ನಾಗಿರೋದು ಸಿಗ್ತೈತೆ ನೋಡಿ.
ಅದೇ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಲಾಸ್ಟ್ ಟೈಮ್ ಫೋಟೋ ತೆಗ್ಸ್ಕೊಂಡಿದ್ದೆ ಆ ವ್ಯೂದು. ಈ ಸತಿ ಬ್ರಿಡ್ಜ್ ಮಾಡ್ಬಿಟ್ಟವ್ರೆ. ಅವಾಗ ಒಂಥರ ಮೆಟಲ್ ಬ್ರಿಡ್ಜ್ ಇದ್ದು, ಅವ್ರಿಗೋಗಿ ಹೆಲ್ಪ್ ಮಾಡು. ಅಯ್ಯೋ ಏನು हाँ रुको हैंडल उठाओ ना हैंडल अप्पा ये माथी कहाँ आयो पेट्रोल पूरा लीक भएको क्या आने रहा खड़ा आ गया यहाँ वेट वेट गियर में छ न ज्यादा लागेन लागेन न त्यही त भइहाल्छ यो डाउन छ यहाँ उता स्टैंड रुक छोड़ दिन स्टैंड हालिदिनु हुन्छ भइहाल्छ स्टैंड भइहाल्छ ತಡ್ಕ ಆಡ್ತಾವ್ರೆ ಹೈಟ್ ಸಾಲ್ತಿಲ್ಲ ಗಾಡಿ ಅವ್ರಿಗೆ ಅಂದ್ರೂ ಎತ್ತಾಕೋ ಬಂದವ್ರೆ ಒಂದೇ ಕಾಲಲ್ಲಿ ಎಲ್ಲೋ ಸಮ್ಟೈಮ್ಸ್ ಆಗೋಗುತ್ತೆ ರೈಡರ್ ಇದ್ರೆ ಏನು ಮ್ಯಾನೇಜ್ ಮಾಡಿಬಿಡ್ಬೋದು ಅಲ್ವಾ. ಬಸ್ ಬಂದ್ಬಿಟ್ಟ ಅದಕ್ಕೆ ಇವ್ರುಗಳು ಪಾಪ ಸೈಡಲ್ಲಿ ಬಂದರು, ಇಲ್ಲ ಚೆನ್ನಾಗೇ ಓಡಿಸ್ತಾ ಇದ್ರು. ಅದು ಏನು ಗೇರ್ಸ್ ಏನೂ ಹಾಕೊಂಡಿರಲ್ಲ, ಏನಾದರೂ ಸುಮ್ಮನೆ ಎಟ್ಟು ಬಿದ್ದರೆ ಬೀಳ್ತದೆ ಸರಿ ಗೇಟ್. ಹೀಗೆ ಒಂದು ಸ್ವಲ್ಪ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು, ಅದಕ್ಕಂತ ನಿಲ್ಸಿದ್ವಿ ಒಂದು 10 ನಿಮಿಷ. ಸೊ ಈಗ ಮತ್ತೆ ವಾಪಸ್ ಹೊರಡ್ತಾ ಇದ್ದೀವಿ. ಮಗೊಂದು ವೈಸರ್ ಹಾಕೊಂಡು ಓಡ್ಸೋಕ್ಕೆ ಆಗಲ್ಲ, ಆಂಟಿ ಫಾಗ್ ಇಲ್ವಲ್ಲ, ಉಸಿರಾಡ್ತಾ ಫಾಗ್ ತುಂಬ್ಕೊಬಿಡುತ್ತೆ. ಆಮೇಲೆ ಸೀದಾ ಎಲ್ಲಾದ್ರೂ ಹೋಗಿ ಇಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಮತ್ತೆ. ಸೊ ಗಾಯ್ಸ್ ನೋಡಿ ಧೂಲೋ ಎಲ್ಲ ಎವ್ರಿವೇರ್. ಸೊ ಮುಂದೆ ಕಡೆ ಕಾಣ್ತೈತಲ್ಲ ಗಾಯ್ಸ್, ಅದೇ ರೂಪ್ಸೆ ಫಾಲ್ಸ್. ಸೊ ಇವತ್ತೇನು ನಿಲ್ಸಲ್ಲ. ಅಯ್ಯೋ ಕೊಚ್ಚೆ ಬೇರೆ ಐತೆ ಗುರು, ಹೇಗೆ ಹೋಗೋದು? ಆರಾಮಾಗಿ ಓಹೋ ಬಾಯಲ್ಲಿ ಬಿದ್ದಿದ್ದು ಸಿನ್ನಿ ಮಾಡ್ಬಿಟ್ಟು. ಮಣ್ಣು ಜಾಸ್ತಿ ಆಯ್ತಲ್ಲ, ಮಣ್ಣು ಇದು. ಅದರಿಂದ ಗಾಡಿ ಜಾರುತ್ತೆ ಅಷ್ಟೇ, ಇನ್ನೇನಿಲ್ಲ. ಮಳೆ ಟೈಮಲ್ಲಿ ಹೆವಿ ಫ್ಲೋ ಇರುತ್ತೆ, ರೂಪ್ಸೆ ಫಾಲ್ಸ್ ದಾಟಕ್ಕಾಗಲ್ಲ ಅಂದ್ಬಿಟ್ಟು ಬ್ರಿಡ್ಜ್ ಮಾಡೋರು. ಈಗ ನೋಡಿ ಸ್ನೇಹಿತರೆ, ನೋಡಿ ಇದೆ ರೂಪ್ಸೆ.
ಎಷ್ಟೊತ್ತಿಂದ ನಿಂತವ್ರೆ. ಸೊ ಗಾಯ್ಸ್ ಲ್ಯಾಂಡ್ ಸ್ಲೈಡ್ ಆಗೈತೆ. ಎಲ್ಲರೂ ಇಲ್ಲೇ ನಿಂತವ್ರೆ, ಎಲ್ಲರೂ. ಫೈನಲಿ ಆಗ್ತಿದೆ ರೆಡಿ, ಇನ್ನೇನು ಹೊಡ್ತಾ ಇದ್ದೀವಿ. ನಾವು ಬಂದೇನೋ 10 ನಿಮಿಷ ಆಯ್ತು, ಇವರೆಲ್ಲ ಹಾಫ್ ಆನ್ ಅವರಿಂದ ಕಾಯ್ತಾವ್ರಂತೆ. ಆ್ಯಂಡ್ ಈ ಬೈಕ್ ನೋಡಿ, ಇದು ಚೈನೀಸ್ ಬ್ರ್ಯಾಂಡ್ ಅಂತೆ, ಕ್ರಾಸ್ ಫೈರ್ ಅಂತ, CX7 ಡಬಲ್ ಸೈಲೆನ್ಸರ್. ಒಂಥರ ಚೆನ್ನಾಗೈತೆ. ಕಂಪ್ ನೋಡಿ ಹೆಂಗೆ ಕೊಡ್ತೈತೆ. ಮುಂದೆನೂ ಅದೇನೆ ಕ್ರಾಸ್ ಫೈರ್ ಆಯಿತು. ತಡ್ಕಾಡ್ತವ್ರ ಗುರು ಹೋಗೋಕ್ಕೆ. ನಾವು ನೋಡೋದು ಹೆಂಗಾಗುತ್ತೆ ನಮ್ಮದು. ನಮ್ಮದು ಸಿಂಗಲ್ ಸ್ಟ್ರೆಚ್ಚಲ್ಲಿ ಹೊಡೆದು ಬಿಡುತ್ತೆ ಗಾಡಿ, ಆರಾಮಾಗಿ ಕಂಟ್ರೋಲ್ ಮಾಡ್ಕೊಂಡು ಬಂದ ಅಂದರೆ. ಸ್ನೇಹಿತರೆ, ಮತ್ತೆ ನಮ್ಮ ಪಯಣ ಶುರು. ಮತ್ತೆ ಇನ್ನೊಂದು 20 ನಿಮಿಷ ಈ ಥರ ಆಫ್ ರೋಡ್ ತಿನ್ನಬೇಕು. ಆಮೇಲೆ ಒಂದು ಸ್ವಲ್ಪ ತಿಂತೀವಿ ಅಷ್ಟೇ. ಸ್ವಲ್ಪ ರೋಡ್ ಚೆನ್ನಾಗಿದೆ ಅಲ್ಲಿಂದ. ಇಲ್ಲಿ ನೋಡಿ, ಕಾಲಿಗಂದಾಕಿ ರಿವರ್ ಹೆಂಗೆ ಹರಿತೈತೆ. ಏನೋ ಈ ಟೈರಲ್ಲಿ ಹೋಗಿ ಬರೋಕ್ಕಾಗಲ್ಲ ಅಂದ್ಕೊಂಡಿದ್ದೆ, ಹೋಗಿ ಬಂದ್ಬಿಟ್ವಿ. ಇನ್ನೇನು ಪೀಸ್ಫುಲ್ ಆಗಿ, ಏನೋ ತೊಂದರೆನೂ ಆಗಲಿಲ್ಲ. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಜಾರ್ತಿತ್ತು ಅಂದ್ಕೊಂಡು. ಈಗೆಲ್ಲ ಏನು ಕಾನ್ಫಿಡೆನ್ಸು, ಹೇಗೆ ಕಂಟ್ರೋಲ್ ಮಾಡಬೇಕು ಗೊತ್ತಾಗಲ್ಲ, ನಿಧಾನಕ್ಕೆ ಹೋದರೆ ಆಯಿತು. ಸ್ನೇಹಿತರೆ, ಫೈನಲಿ ವಿ ಆರ್ ಬ್ಯಾಕ್ ಟು ಪೋಖರಾ ಸಿಟಿ. ಸೊ ಡೈರೆಕ್ಟಾಗಿ ನಮ್ಮ ರೂಮ್ಗೆ ಹೋಗ್ತಾ ಇದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟಿದೆ, ಫುಲ್ ಟಯರ್ಡ್ ಅಂದ್ಕೊಳ್ಳಿ. ಇವಾಗ ಹೋಗಿ ಫಸ್ಟ್ ಪಾರ್ಕ್ ತಗೋಬೇಕು, ಸ್ನಾನ ಮಾಡಬೇಕು. ಫುಲ್ ಟಯರ್ಡ್, ಬಾಡಿ ಎಲ್ಲ ಹೆವಿ ಪೇನ್ ಆಗ್ತಾಯಿದೆ. ಸೊ ಒಳ್ಳೆ ಊಟ ಮಾಡಿ. ಸೊ ಹೇಗಾಯ್ತು, ಸ್ವಾಗತ, ವೆಲ್ಕಮ್ ಬ್ಯಾಕ್. ಮತ್ತು ರೂಮಿಗೆ ಬಂದ್ವಿ, ಫ್ರೆಶ್ ಅಪ್ ಆದ್ವಿ. ಫುಲ್ಲು ಧೂಳಿಂದ ಇವತ್ತು ಸ್ನಾನ ಮಾಡಿಬಿಟ್ಟಿದ್ವಿ. ಸೊ ಬಿಸಿನೀರು, ಬಿಸಿ ನೀರಿಂದ ಸ್ನಾನ ಮಾಡಿದ್ದಾಯಿತು. ಸೊ ಈಗ ಪೋಖರಾ ಅಲ್ಲಿ ನಾನು ಹೇಳಕ್ಕೆ ಬಂದೆ, ಇವಳು ಹೇಳ್ಬಿಟ್ಟು. ಸೊ ಅದೇ ಇವಳು ಹೇಳ್ದಂಗೆ ಪೋಖರಾ ಅಲ್ಲಿ ಎವ್ರಿ ಇಯರ್ ಲೈಕ್ 3 ಡೇಸ್ಗೆ ಸ್ಟ್ರೀಟ್ ಫೆಸ್ಟಿವಲ್ ಆಗುತ್ತಂತೆ ಫೇವಾ ಲೇಕ್ ಸೈಡಲ್ಲಿ. ಸೊ ಈಗ ಅಲ್ಲಿಗೆ ಹೋಗ್ತಿದ್ದೀವಿ. ನಿನ್ನೆಯಿಂದ ಸ್ಟಾರ್ಟ್, ನಿನ್ನೆ ಅಲ್ವಾ, ಇವತ್ತಿಂದ ಸ್ಟಾರ್ಟ್ ಆಗಿದೆ. ಸೊ 31st ನ್ಯೂ ಇಯರ್ ತನಕ ಇರುತ್ತೆ. ಸೊ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಯಾರೋ ಡ್ಯಾನ್ಸ್ ಆಡ್ತವ್ರೆ. ಸೊ ಇವೆಲ್ಲ ನೋಡಿ ಕಂಪ್ಲೀಟು. ಸೊ ಗೈಸ್, ಊಟಕ್ಕೆ ಬಂದಿದ್ವಿ. ಇಲ್ಲಿ ಲೇಕ್ ಸೈಡೆಲ್ಲ ಹೆವಿ ಕಾಸ್ಟ್ಲಿ ಊಟ. ಸೊ ನಾನು ಅಂದ್ಬಿಟ್ಟು ಹಾಗೆ ಈ ಕಡೆ ಒಂದು ಹೋಟ್ಲಿಗೆ ಬಂದಿದ್ವಿ. ಬೇರೆ ಏನಿಲ್ಲ, ಇವತ್ತು ಚಿಕನ್ ನೂಡಲ್ಸ್ ಹೇಳಿದ್ದೀನಿ, ಬಂದಿದೆ ಅದಾಗಲೇ. ಆ್ಯಂಡ್ ನಮ್ಮ ರಕ್ಷಿತಾ ಅವರು ವೆಜ್ ಥಾಲಿ ಹೇಳಿದರು. ಅಣ್ಣ ರಾಜ್ಕುಮಾರು ವೆಜ್ ನೂಡಲ್ಸ್ ತೊಗೊಂಬಂದ್ಬಿಟ್ಟಿದ್ದ. ಇವಳು ಅಷ್ಟು ನೂಡಲ್ಸ್ ತಿನ್ನಲ್ಲ. ಸೊ ಊಟ ಮಾಡಿಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ಡೇ ಎಂಡ್ ಮಾಡೋದ.